ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರ್ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮಗೆ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. 5T 6T ಅಂತ ಹೇಳ್ತಾರೆ. ಥಿರಿ 5th ಥಿರಿ ಪೇಪರು, 6th ಥಿರಿ ಪೇಪರ್ ಅಂತ. ಒಂದೊಂದರಲ್ಲಿ 4 ಯೂನಿಟ್ ಇದೆ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಇದೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಲ್ಲದ್ರ ಮೇಲೂ ಕ್ವಶನ್ಸ್ ಬರುತ್ತೆ, ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ. ಹಾಗಾಗಿ ನೀವು 4 ಯೂನಿಟ್ಸ್ಗೂ ಈಕ್ವಲ್ ವೇಟೇಜ್ನ ಕೊಡಬೇಕು. ಮೊದಲನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದಕ್ಕೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಎರಡನೇದಕ್ಕೆ ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಅದರದ್ದು ಎರಡರದ್ದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಯೂನಿಟ್ 2ಗೆ ಬಂದರೆ ಅದರಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. ಆಲ್ಕಲೈಡ್ಸ್, ಗ್ರೀನ್ ಕೆಮಿಸ್ಟ್ರಿ ಆ್ಯಂಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಆಲ್ರೆಡಿ ವಿಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದ ಆಲ್ಕಲೈಡ್ಸ್ ಅಂತ ಏನು ಕರಿತೀವಿ, ನ್ಯಾಚುರಲ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ನೇಚರಲ್ಲಿ ಸಿಕ್ಕುವಂಥದ್ದು, ಸೀಡಲ್ಲಿ ಇರ್ಬೋದು, ತೊಗಟೆಲಿ ಇರ್ಬೋದು, ಲೀವ್ಸಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥ ನ್ಯಾಚುರಲ್ ಆಗಿ ಸಿಕ್ಕುವಂಥದ್ದು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಇರೋವಂಥ ಕಾಂಪೊನೆಂಟ್ ಏನಿದೆ, ಹೌ ಇಟ್ ವಿಲ್ ಬಿ ಯೂಸ್ಫುಲ್, ಮೆಡಿಕಲಿ ತುಂಬ ಯೂಸ್ ಆಗುವಂಥ ಕೆಮಿಕಲ್ಸ್ ಇರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ, ಆಲ್ಕಲೈಡ್ಸ್ ಅಂತೀವಿ. ಆಲ್ಕಲೈಡ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಏನು, ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೇನು ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಆರಿಜಿನ್, ಹಿಸ್ಟ್ರಿ, ಇಂಟ್ರಡಕ್ಷನ್. ದ ಟರ್ಮ್ ಆಲ್ಕಲೈಡ್, ಆಲ್ಕಲಿ ಲೈಕ್, ಅದಕ್ಕೆ ಯಾಕದು ಆಲ್ಕಲೈಡ್ ಅಂತ ಬಂತು ಅಂದರೆ, ಇಟ್ಸ್ ಲೈಕ್ ಆಲ್ಕಲಿ ಅಂದರೆ ಬೇಸಿಕ್. ಸೊ ದೇ ಆರ್ ಬೇಸಿಕ್ ಇನ್ ನೇಚರ್. ಆಲ್ಕಲಿ ಲೈಕ್ heterocyclic nitrogenous compounds of the plant origin are which going to have the physiologically active ಅಂತದಕ್ಕೆ ನಾವೇನಂತ ಕರಿತೀವಿ, ಆಲ್ಕಲೈಡ್ ಅಂತ ಕರಿತೀವಿ. ಆಲ್ಕಲೈಡ್ ಅಂದರೆ ಆಲ್ಕಲಿ ಇರುತ್ತೆ, ದೇ ಆರ್ ಬೇಸಿಕ್ ಇನ್ ನೇಚರ್. ಹೆಟ್ರೋಜಿನಿಯಸ್, ನೈಟ್ರೋಜನ್ ಬೇಸಿಕ್ ಯಾಕಿರುತ್ತೆ ಅಂದರೆ ನೈಟ್ರೋಜನ್ ಇರುತ್ತೆ ಆ ಕಾಂಪೌಂಡ್ಗಳಲ್ಲಿ. ಅವು ಹೆಟ್ರೋಸೈಕ್ಲಿಕ್ ನೈಟ್ರೋಜಿನಿಯಸ್ ಕಾಂಪೌಂಡ್ ಆಗಿರ್ತವೆ. ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅಂದರೆ ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಯಾಕದು ಇಂಪಾರ್ಟೆಂಟ್ ಅಂದರೆ ಫಿಸಿಯಲಾಜಿಕಲಿ ಆ್ಯಕ್ಟಿವ್ ಆಗಿರ್ತವೆ. ಫಿಸಿಯಲಾಜಿಕಲಿ ಆ್ಯಕ್ಟಿವ್ ಅಂತಂದರೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. The term alkaloid was first coined by the Meissner, a German pharmacologist in 1819. The mankind has been using alkaloid for various purposes like a poison ಆಗಿ ಯೂಸ್ ಮಾಡ್ತೀವಿ, ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ, ಅದು ಟೀಗೆ, ಕಾಫಿಗೆ, ಈ ಥರದ ಬೇರೆ ಬೇರೆ ಫಾರ್ಮಲ್ಲಿ ಎವ್ರಿಡೇ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಫ್ರೆಂಚ್ ಕೆಮಿಸ್ಟ್ ಫಸ್ಟ್ ನಿಕೋಟಿನೇ ಫಸ್ಟ್ ಐಸೋಲೇಟೆಡ್ ಆಲ್ಕಲಾಯ್ಡು 1803ನಲ್ಲಿ ಡೊರೋಸೋನ್ ಅನ್ನೋನು ಐಸೋಲೇಟ್ ಮಾಡ್ತಾನೆ. ಅಕರೆನ್ಸ್ ಹೇಗಿರುತ್ತೆ, ವೈಡ್ಲಿ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಎ ಹೈಯರ್ ಪ್ಲಾಂಟ್. ಲೋಯರ್ ಪ್ಲಾಂಟ್ಸಲ್ಲಿ ಇರಲ್ಲ, ಓನ್ಲಿ ಹೈಯರ್ ಪ್ಲಾಂಟಲ್ಲಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್, ಯಾಕೆಂದರೆ ಕೆಲವೊಂದು ಕಡೆಗೆ ಎಂಟೈರ್ ಪ್ಲಾಂಟಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ, ಕೆಲವೊಂದು ಕಡೆ ಬಾರ್ಕು, ಸೀಡು, ರೂಟ್ಸು, ಫ್ರೂಟ್ಸ್, ಹಾಗೆ ಬೇರೆ ಬೇರೆಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಡ್ಯೂ ಟು ದೇರ್ ಬೇಸಿಕ್ ನೇಚರ್ ಜನರಲಿ ದೇ ಎಕ್ಸಿಸ್ಟ್ ಆಸ್ ಎ ಸಾಲ್ಟ್ ಆಫ್ ಆರ್ಗ್ಯಾನಿಕ್ ಆ್ಯಸಿಡ್ಸ್, ಆಕ್ಸಾಲಿಕ್, ಸಿಟ್ರಿಕ್, ಟಾಟಾರಿಕ್, ಆ ಥರ ಬೇರೆ ಬೇರೆ ಆ್ಯಸಿಡ್ ಫಾರ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗೋದು. ಇಡೀ ಪ್ಲ್ಯಾಂಟೇ ಕೆಲವು ಸಲ ಹೇಳಿದೆ ಪ್ಲ್ಯಾಂಟ್ ಆರಿಜಿನಿಂದ. ಅಕ್ಕರೆನ್ಸ್ ಇಡೀ ಪ್ಲ್ಯಾಂಟ್ ಅಂದರೆ ದತ್ತೂರ ನೀವು ಕೇಳಿರ್ಬೋದು. ಅದು ಇಡೀ ಪ್ಲ್ಯಾಂಟನ್ನೇ ಯೂಸ್ ಮಾಡ್ತೀವಿ. ಅದು ಎಗೇನ್ ಪಾಯ್ಸನಸ್ ಇದೆ, ಸ್ಮಾಲ್ ಕ್ವಾಂಟಿಟಿನಲ್ಲಿದೆ. ಇದನ್ನು ನಿಮಗೆ ಇದ್ರ ಎಣ್ಣೆಗೆ ದತ್ತೂರನ ಹಾಕಿದರೆ ವಿಷ ಆಗುತ್ತೆ. ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ಆ ಥರದ್ದು ಬಾರ್ಕ್ ಇದೆ. ನೀವು ಚಕ್ಕೆ, ಲವಂಗ ಎಲ್ಲ ಚಕ್ಕೆ ಹೇಳ್ತೀರಲ್ಲ, ಅದು ಏನಂದರೆ ಸಿನೋರು. ಆ ಥರ ಸೀಡ್ಸ್ ಇರ್ಬೋದು, ರೂಟ್ಸ್ ಇರ್ಬೋದು, ಫ್ರೂಟ್ಸು, ಲೀವ್ಸು, ಲ್ಯಾಟೆಕ್ಸು, ಇದನ್ನೆಲ್ಲನೂ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಎಂಟೈರ್ ಪ್ಲ್ಯಾಂಟ್ ಯೂಸ್ ಮಾಡ್ಬೋದು, ಕೆಲವೊಂದು ಸಲ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ನಾವು ಯೂಸ್ ಮಾಡ್ಬೋದು. ನಾನು ಹೇಳಿದೆ ಬಯಾಲಜಿಕಲ್ ಆ್ಯಕ್ಟಿವಿಟಿ ವೆರಿ ಹೈ ಇರುತ್ತೆ ಅಂತ ಹೇಳಿದೆ. ಜೊತೆಗೆ ಇದು ಹೌ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆನ್ ದಿ ಹ್ಯೂಮನ್ ಬಾಡಿ, ಫಿಸಿಯಲಾಜಿಕಲಿ ಇಟ್ ಗೋಯಿಂಗ್ ಟು ಅಫೆಕ್ಟ್ ಅಂತ. ಹೈ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇದೆ. ವೇರೀಸ್ ಅಗೇನ್, ಯಾವುದು ನಾವು ತೊಗೊಳ್ತಾ ಇದ್ದೀವಿ, ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊಳ್ತಾ ಇದ್ದೀವಿ, ಹೆಂಗೆ ತೊಗೊಳ್ತಾ ಇದ್ವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಅಂತಂದರೆ ಇಟ್ ಗೋಯಿಂಗ್ ಟು ಇಂಟರ್ಫಿಯರಿಂಗ್ ವಿತ್ ನ್ಯೂಟ್ರೋ ಟ್ರಾನ್ಸ್ಮಿಟರ್ಸ್. ನಮ್ಮ ಬಾಡಿ ಒಳಗಡೆ ನ್ಯೂಟ್ರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ, ಅದ್ರ ಜೊತೆಗೆ ಅದು ಇಂಟ್ರಾಕ್ಟ್ ಮಾಡುತ್ತೆ, ಸೈಕಾಲಜಿಕಲಿ ರೆಸ್ಪಾನ್ಸ್ ಮಾಡುತ್ತೆ. ನಿಮಗೆ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಈ ಅಫೀಮು, ಗಾಂಜಾ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ಆಲ್ ದೋಸ್ ಥಿಂಗ್ಸ್ ಕಮ್ ಅಂಡರ್ ದಿಸ್. ಸೊ ಅದು ಆ್ಯಕ್ಚುಲಿ ಏನಾಗುತ್ತೆ, ಸೈಕಲಾಜಿಕಲಿ ನಿಮಗೆ ಇದು ಮಾಡ್ತಾ ಹೋಗುತ್ತೆ. ಅದು ಸ್ಮಾಲ್ ಕ್ವಾಂಟಿಟೀಸ್ನಲ್ಲಿ ತೊಗೊಂಡ್ರೆ ಇಟ್ ಕೆನ್ ಬಿ ಯೂಸ್ಡ್ ಆಸ್ ಎ ಡ್ರಗ್. ಲಾರ್ಜ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಟಾಕ್ಸಿಕ್ ಆಗ್ಬೋದು, ಫೇಟಲ್ ಆಗ್ಬೋದು, ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ.
ಸ್ಮಾಲ್ ಡೇಸಸಲ್ಲಿದ್ದರೆ ಅದೇ ಥಿಯರ್ಪಿಟಿಕಲ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ಈಗ ಮೈಕೈ ನೋವು ತುಂಬ ಬಂದಿದೆ ಅಂದರೆ ಮಸಲ್ ರಿಲ್ಯಾಕ್ಸೆಂಟ್ಗೆ, ಅಥವಾ ನಂಗೆ ತುಂಬ ಟೆನ್ಷನ್ ಆಗಿದೆ, ಆಂಗ್ಸೈಟಿ ಇದೆ, ಟ್ರ್ಯಾಂಕ್ಯುಲೈಸರ್ಸ್ ಆಗಿ ಯೂಸ್ ಮಾಡೋದು. ಪೇಯ್ನ್ ಕಿಲ್ಲರ್, ತುಂಬ ಪೇಯ್ನ್ ಇದೆ, ಪೇಯ್ನ್ ಕಿಲ್ಲರ್, ಮೈಂಡ್ ಆಲ್ಟರಿಂಗ್ ಡ್ರಗ್ಸ್ ಇರ್ಬೋದು, ಕೆಮೊಥೆರಪಿಗೆ ಇಂಥಕ್ಕೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಿದ್ರೆ ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ಈ ಲಾರ್ಜ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಅಗೇನ್ ಮೋಸ್ಟ್ ಆಫ್ ದೆಮ್ ಆರ್ ಲೀಡ್ಸ್ ಟು ಅಡಿಕ್ಷನ್. ಇದು ಅಡಿಕ್ಷನ್ನು ಆಗುತ್ತೆ. ಸೊ ನೀವು ಕೇಳಿರ್ಬೋದು ಕಾಫಿನ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕುಡಿಲಿಲ್ಲ, ಅಥವಾ ಇವತ್ತು ಈ ದಿನದಲ್ಲಿ ನಾನು ಕುಡಿದಿಲ್ಲ ಅಂತಂದ್ರೆ ನಮ್ಗೆ ಹೆಂಗೆಂಗೋ ಆಗುತ್ತೆ ಅಂತ ಹೇಳ್ತಾರೆ, ಆ ಥರದ್ದು. ಸೊ ಆ ಥರ ನಮಗೆ ಏನಾಗುತ್ತೆ, ಅಗೇನ್ ಇಟ್ ಮೇ ಲೀಡ್ಸ್ ಟು ಅಡಿಕ್ಷನ್ ಅಂತಂದರೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ಆ ರೀತಿಯಾಗಿ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಬಯಾಲಜಿಕಲ್ ಆ್ಯಕ್ಟಿವಿಟಿ. ಆ ಥರ ಸೈಕೋ ಆ್ಯಕ್ಟಿವ್ ಆಲ್ಕಲಾಯ್ಡ್ಸು ಇದೆ ಅಂತ ಹೇಳಿದೆ. ಸ್ಮಾಲ್ ಪರ್ಸೆಂಟಲ್ಲಿ ಯೂಸ್ ಮಾಡಿದ್ರು ಯೂಸ್ ಮಾಡ್ಕೋಬೋದು. ಅದನ್ನು ನಾವು 3 ರೀತಿಯಾಗಿ ಮಾಡ್ತೀವಿ. ಹೌ ಇಟ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಥ್ರೂ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಸ್ಟಿಮ್ಯುಲೇಟರ್ಸ್ ಅಂತ ಹೇಳ್ತೀವಿ. ಕೋಕೈನ್ ಇರ್ಬೋದು, ಕೆಫಿನ್ ಇರ್ಬೋದು, ಇದನ್ನೆಲ್ಲ ಸ್ಟಿಮ್ಯುಲೇಟರ್ಸ್ ಅಂದರೆ ನಿಮಗೆ ಆ್ಯಕ್ಟಿವೇಟ್ ಮಾಡೋಕ್ಕೆ. ನನಗೆ ತುಂಬ ನಿದ್ರೆ ಬರ್ತಾ ಇದೆ ಅಂದರೆ ಏನು ಮಾಡ್ತೀವಿ, ಕಾಫಿ ಕುಡೀರಿ, ಟೀ ಕುಡೀರಿ ಅಂತ ಹೇಳ್ತೀವಿ. ಯಾಕೆಂದರೆ ಅದರಲ್ಲಿ ಕೆಫೈನ್ ಇರುತ್ತೆ. ಆ ಥರ ಅದಕ್ಕೆ ಅಲ್ಯೂಸಿಲೇಷನ್ಸ್ ಅಂದರೆ ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಎಲ್ಲೋ ಇದ್ದೀರಾ, ಏನೋ ಆಗಿದ್ದೀರಾ ಅಂತ ಮಾಡ್ಕೊಳ್ಳೋದಕ್ಕೆ LSD ಅಂತ ಹೇಳ್ತಾರೆ, ಪ್ರೊಪೈನ್ ಆಲ್ಕಲಾಯ್ಡ್ಸ್ ಅಂತ ಹೇಳ್ತಾರೆ ಅಂತಾರೆ. ಆಮೇಲೆ ಡಿಸಿಪ್ರೆಂಟ್ಸ್ ಅಂದರೆ ನಿಮಗೆ ತುಂಬ ನಿಮಗೆ ಸೈಕಲಾಜಿಕಲಿ ಲೋ ಆಗಿಬಿಟ್ಟಿದ್ದೀರಾ ನೀವು, ಅಥವಾ ಡಿಪ್ರೆಷನ್ ಇದೆ, ಟೆನ್ಷನ್ ಇದೆ, ಅವಾಗ ಏನು ಮಾಡ್ತೀವಿ, ರೀಡಿಪ್ರೆಸೆಂಟ್ಸ್ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದು. ನ್ಯಾರೋಟಿಕ್ ಇರ್ಬೋದು, ಅಡಿಕ್ಟಿವ್ ಆಗ್ಬೋದು. ಸೊ ಇದು ಈ ಥರದಾಗಿ ನಿಮಗೆ ಸೈಕಲಾಜಿಕಲ್ ಇರೋದು ನಿಮಗೆ ಇರುತ್ತೆ. ಸೊ ಕ್ಲಾಸಿಫಿಕೇಷನ್ ಬೇರೆ ಬೇರೆ ಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಬಟ್ ನಾವಿಲ್ಲಿ ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ತಿದ್ದೀವಿ ಅಂದರೆ ಬೇಸ್ಡ್ ಆನ್ ದಿ ಹೆಟ್ರೋಸೈಕ್ಲಿಕ್ ರಿಂಗ್. ಅಲ್ಲಿ ಯಾವ ಥರ ಹೆಟ್ರೋಸೈಕ್ಲಿಕ್ ರಿಂಗ್ ಇದೆ ಆ ಬೇಸಿಸ್ ಮೇಲೆ ಇದನ್ನು ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಏನದು ಪೈರಲಿಡೀನ್ ಆಲ್ಕಲಾಯ್ಡ್ಸ್ ಇರ್ಬೋದು, ಪೈಪೆರಿಡೀನ್ ಇರ್ಬೋದು, ಪೈರಲಿಡೀನ್ ಇರ್ಬೋದು, ಆ ಥರ ಪೈಪೆರಿಡೀನ್ ಆಲ್ಕಲಾಯ್ಡ್ಸ್ ಇರ್ಬೋದು, ಕ್ವಿನಾಲೈನ್ ಆಲ್ಕಲಾಯ್ಡ್ಸ್ ಇರ್ಬೋದು, ಐಸೋಕ್ವಿನಾಲೈನ್ ಆಲ್ಕಲಾಯ್ಡ್ಸ್ ಇರ್ಬೋದು, ಇಂಡೋಲ್ ಆಲ್ಕಲಾಯ್ಡ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಮುಂಚೆನೇ ಹೇಳ್ದಂಗೆ ಆಲ್ಕಲಾಯ್ಡ್ಸ್ ಎಲ್ಲ ನೈಟ್ರೋಜನ್ ಇರುತ್ತೆ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದ್ದೇ ಇರುತ್ತೆ. ಆ ಹೆಟ್ರೋಸೈಕ್ಲಿಕ್ ಕಾಂಪೌಂಡಲ್ಲಿ ಯಾವ ಥರ ಇದೆ, ಪೈರೋಲ್ ಇದೆಯಾ, ಪೈಪೆರಿಡೀನ್ ಇದೆಯಾ, ಕ್ವಿನಾಯ್ನ್ ಇದೆಯಾ, ಐಸೋಕ್ವಿನಾಯ್ನ್ ಇದೆಯಾ, ಇಂಡೋಲ್ ಇದೆಯಾ, ಆ ಬೇಸಿಸ್ ಮೇಲೆ ಇದು ಬೇರೆ ಬೇರೆ ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದ್ರದ್ದು ಅಂತ, ಜನರಲಿ ಆಲ್ಕಲಾಯ್ಡ್ಸ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್ ಇರುತ್ತೆ. ಬಟ್ ಅಮಾರ್ಫಸ್ ಇರುವಂಥದ್ದಿದೆ. ಎಕ್ಸಾಂಪಲಿ ಎಪಿಟಮೈನ್, ಅದು ನಿಮಗೆ ಅಮಾರ್ಫಸ್ ಇದೆ. ಅಗೇನ್ ಲಿಕ್ವಿಡು ಇರ್ಬೋದು, ನಿಕೋಟಿನ್, ಕೊಕೈನ್ ಏನಿದೆಯಲ್ಲ ಅದೆಲ್ಲ ವೋಲಟೈಲ್ ಲಿಕ್ವಿಡ್ಸ್ ಆಗುತ್ತೆ. ವೋಲಟೈಲಲ್ಲಿ ಅದೇ ಥರ ಹೈಸೋಸೈನ್, ಪಿಲೋಕೋಪ್ರೈನ್ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಎಗೇನ್ ವೋಲಟೈಲ್ ಅಂತಂದರೆ ಬೇಗ ಎವಾಪ್ರೇಟ್ ಆಗುವಂಥದ್ದು. ಲೋ ಬಾಯ್ಲಿಂಗ್ ಲಿಕ್ವಿಡ್ಗೆ ನಾವೇನಂತ ಕರಿತೀವಿ, ವೋಲಟೈಲ್. ನಾನ್ ವೋಲಟೈಲ್ ಅಂದರೆ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇರುವಂಥದ್ದು. ಕಲರು, ಮೆಜಾರಿಟಿ ಆಫ್ ದಿ ಆಲ್ಕಲೈಡ್ಸ್ ಆರ್ ಕಲರ್ಲೆಸ್, ಬಟ್ ಕೆಲವೊಂದು ಕಲರ್ಡ್ ಇದೆ. ಎಲ್ಲ ಕಡೆಗೂ ಎಕ್ಸೆಪ್ಷನ್ಸ್ ಇದೆ. ಕಲರ್ಡ್ ಇದೆ, ಯೆಲ್ಲೋ ಕಲರ್ ಇರ್ಬೋದು, ಆರೆಂಜ್ ಕಲರ್ ಇರ್ಬೋದು, ಕಾಪರ್ ರೆಡ್ ಇರ್ಬೋದು, ಆ ರೀತಿಯಾಗಿ ನಿಮಗೆ ಇರುತ್ತೆ. Solubility. So majority of them, since they are organic in nature, they are insoluble. Nitrogen containing organic compound, generally they are insoluble in water, but sparingly insoluble or sparingly soluble in water, but easyagi organic solvents like ether, alcohol, benzene alli solve ಆಗುತ್ತೆ. ಆದರೆ ಕೆಲವೊಂದು ಲಿಕ್ವಿಡ್ ಆಲ್ಕಲೈಡ್ಸ್ ಆರ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್, ಎಕ್ಸೆಪ್ಷನ್ ಇದೆ. ಯಾಕೆಂದರೆ ನೇಚರಲಿ ಯಾವ ಥರ ಎಕ್ಸಿಸ್ಟ್ ಆಗುತ್ತೆ ಅಂತಂದರೆ ಅವು ಆಲ್ವೇಸ್ ಸಾಲ್ಟ್ ಥರ ಇರುತ್ತೆ. ಆ ಸಾಲ್ಟ್ ಫಾರ್ಮಲ್ಲಿ ಇದ್ದಾಗ ದೇ ಮೇ ಬಿ ಸಾಲ್ಯುಬಲ್ ಇನ್ ವಾಟರ್. ಸೊ ಆಪ್ಟಿಕಲ್ ಆಕ್ಟಿವಿಟಿ ಕನ್ಸಿಡರ್ ಮಾಡಿಕೊಂಡ್ರೆ ದೇ ಶೋ ದಿ ಆಪ್ಟಿಕಲ್ ಆಕ್ಟಿವಿಟಿ. ಆಪ್ಟಿಕಲ್ ಆಕ್ಟಿವಿಟಿ ಅಂತಂದರೆ ದ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟು ಯರ್ ರೈಟ್ ಆರ್ ಟು ಯರ್ ಲೆಫ್ಟ್ ವೆನ್ ಯು ಪುಟ್ ಇನ್ಸೈಡ್ ದಿ ಪೊಲರಿಮೀಟರ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಆಲ್ ದೀಸ್ ಆಲ್ಕಲೈಡ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್. ಮೆಜಾರಿಟಿ ಆಫ್ ದೆಮ್ ಆರ್ ಲೇವೋ ರೊಟೇಟರಿ. ಅದನ್ನು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಐ ಟೋಲ್ಡ್ ಯು those are the substances which have a capacity to rotate the plane polarized light. If they have a capacity to rotate the plane polarized light towards left, ಅಂತದಕ್ಕೆ ಲೇವೋ ರೊಟೇಟರಿ ಅಂತ ಹೇಳ್ತೀವಿ, ಅದಾಗಿರುತ್ತೆ. ಸೊ ಅಗೇನ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ದೇ ಗೋಯಿಂಗ್ ಟು ಶೋ ದಿ ಡಿಫ್ರೆಂಟ್ ಫಿಸಿಯಲಾಜಿಕಲ್ ಆಕ್ಟಿವಿಟಿ. ಈಗ ಲೇವೋ ರೊಟೇಟರಿ ಆದರೆ ಅದರಲ್ಲಿ ನಾವು ಆಲ್ಫಾ ಫಾರ್ಮ್, ಬೀಟಾ ಫಾರ್ಮ್ ಅಂತ ಹೇಳ್ತೀವಿ. ಅವು ದೇ ಗೋಯಿಂಗ್ ಟು ಶೋ ದಿ ಡಿಫ್ರೆಂಟ್ ಆಕ್ಟಿವಿಟಿ. ಬೇಸಿಕ್ ನೇಚರ್ ಮುಂಚೆನೇ ಹೇಳ್ದಂಗೆ ದೇ ಕಂಟೈನ್ ದಿ ನೈಟ್ರೋಜನ್ ಇದ್ದಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ನೈಟ್ರೋಜನ್ ಇರುತ್ತೆ. ದೇರ್ಫೋರ್ ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್ ಆ್ಯಂಡ್ ದೇರ್ಫೋರ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಆಸಿಡ್ಸ್ ಟು ಫಾರ್ಮ್ ದಿ ಸಾಲ್ಟ್. ಈ ಸಾಲ್ಟ್ಸ್ ಆರ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ಮೆಜಾರಿಟಿ ಆಫ್ ದೆಮ್ ದೇ ಫೈಂಡ್ ಇನ್ ದಿ ಕಂಬೈನ್ಡ್ ಫಾರ್ಮ್. ಅದೇನಾದರೂ ಸಾಲ್ಟ್ ಆಗಿತ್ತು ಅಂದರೆ ದೇ ಸಾಲ್ಯುಬಲ್ ಇನ್ ವಾಟರ್. ಅಗೇನ್ ಪ್ರಿಸಿಪಿಟೇಷನ್ ಆಗುತ್ತೆ. ಸರ್ಟನ್ ಸಬ್ಸ್ಟೆನ್ಸಸ್ ಲೈಕ್ alkaloidal reagents such as tannic acid, picric acid, ಇವೆಲ್ಲ ಏನಾಗುತ್ತೆ ಅಂದರೆ ದೇ ಕೆನ್ ಪ್ರಿಸಿಪಿಟೇಟ್ ದಿ ಆಲ್ಕಲೈಡ್ ಫ್ರಮ್ ದಿ aqueous ಆರ್ ಆಸಿಡ್ ಸೊಲ್ಯೂಷನ್. ಇದರಿಂದ ನನಗೆ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ, ಅದನ್ನು ತೆಗೆಯೋದಕ್ಕೆ ಈಸಿ ಆಗುತ್ತೆ.
ಮೆಜಾರಿಟಿ ಆಫ್ ದಮ್ ದೇ ಹ್ಯಾವ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಇರುತ್ತೆ, ಡೆಫಿನೆಟ್ ಕ್ರಿಸ್ಟಲೈನ್ ಶೇಪ್ ಇರುತ್ತೆ. ಹಂಗಾಗಿ ನನಗೆ ಇದೇ ಬಂದಿರೋವಂಥದ್ದು ಆಲ್ಕಲಾಯ್ಡ್ ಇದೆ ಅಂತ ನನಗೆ ಈಸಿ ಆಗುತ್ತೆ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ, ಐಸೋಲೇಷನ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಅದೇ ಥರ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾಕೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಯಾಕೆ ಅದನ್ನು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಫಿಸಿಯಲಾಜಿಕಲ್ ಆ್ಯಕ್ಷನ್. Generally, alkaloids are intensively bitter to taste and often have pronounced physiological action when administered to the human and other animals. Some of them are poisonous. ನಾನು ದತ್ತೂರ ಅಂತ ಹೇಳಿದ್ನೆಲ್ಲ ಪಾಯ್ಸನಸ್ ಇರುತ್ತೆ. ಆ್ಯಕ್ಚುಲಿ ಸಾಸಿವೆ ಎಣ್ಣೆಗೆ ದತ್ತೂರನ ಗೊತ್ತಿಲ್ಲದಲೇ ಅದು ಸೇರ್ಕೊಂಬಿಟ್ಟಿರುತ್ತೆ. ಯಾಕಂದರೆ ಸಾಸಿವೆ ಹೊಲಗಳಲ್ಲಿ ದತ್ತೂರನ ಬೆಳ್ಕೊಂಡಿರುತ್ತೆ. ಅದೇನಾದರೂ ಎಕ್ಸ್ಟ್ರಾಕ್ಷನ್ ತೆಗೆದ್ವಿ ಅಂದಾಗ ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ, ಪಾಯ್ಸನಸ್ ಆಗುತ್ತೆ. ಮೆನಿ ಆರ್ ಯೂಸ್ಡ್ ಇನ್ ಟ್ರೇಸ್ ಕ್ವಾಂಟಿಟೀಸ್. ಕಡಿಮೆ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಿದ್ರೆ ಮೆಡಿಸಿನಲ್ಲಿ ಯೂಸ್ ಮಾಡ್ಬೋದು. ಲಾರ್ಜ್ ಕ್ವಾಂಟಿಟಿನಲ್ಲಿ ಏನಾದರೂ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಫೇಟಲ್ ಆಗ್ಬೋದು. ದಟ್ ಮೇ ಲೀಡ್ಸ್ ಟು ಡೆತ್. ಎಗೇನ್ ಯಾವುದೂ ಅಷ್ಟೇ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ತೊಗೋಬೇಕೋ ಅಷ್ಟೇ ತೊಗೋಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೇಚರು ನಮಗೆ ಎಲ್ಲ ಕೊಟ್ಟಿದೆ, ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡೆಂಟ್ ಆಗುತ್ತೆ. ಸೊ ಅದನ್ನು ಒಳ್ಳೆ ಥರನೂ ಉಪಯೋಗಿಸ್ಕೋಬೋದು, ಅದನ್ನು ನಾವು ಕೆಟ್ಟ ಥರನೂ ಉಪಯೋಗಿಸ್ಕೋಬೋದು. ಮೆಡಿಸಿನಲ್ ಯೂಸಸ್ ಬೇಕಾದ್ರೆ ಮಾಡ್ಕೋಬೋದು, ಅಡಿಕ್ಷನ್ ಆಗ್ಬೋದು, ಅಥವಾ ಅದರಿಂದ ನಮಗೆ ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ನಾವು ಯಾವ ಥರ ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.